ಮಾಜಿ ಸಚಿವ ಕೆಎನ್ ರಾಜಣ್ಣ ಸಿದ್ದರಾಮಯ್ಯನವರಿಗೆ ಪರಮಾಪ್ತ ಶಾಸಕ ಕೆಎನ್ ರಾಜಣ್ಣ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದಾಗ ಇದೇ ಮಾತನ್ನು ಹೇಳಿದ್ರು. 2023ರಲ್ಲಿ ಸಿದ್ದರಾಮಯ್ಯನವರನ್ನ ಏಕಾಏಕಿ ಸಿಎಂ ಮಾಡಿಲ್ಲ. ಎಲ್ಲಾ ಶಾಸಕರ ಹತ್ರನೂ ಚೀಟಿಲ್ ಬರೆಸ್ಕೊಂಡಿದ್ದಾರೆ. ಆ ನಂತರ ಹೈಕಮಾಂಡ್ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಮಾಡುವ ತೀರ್ಮಾನಕ್ಕೆ ಬಂತು. ಕೆಎನ್ ರಾಜಣ್ಣ ಅವರು ನೆನಪಿಸಿದ್ರು ಅದನ್ನ. ಶಾಸಕರ ಬೆಂಬಲದೊಂದಿಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದಾರೆ ಅಂತ. 1972ರಲ್ಲಿ ದೇವರಾಜ ಅರಸು ಅವರು ಶಾಸಕರೇ ಆಗಿರಲಿಲ್ಲ, ಆದರೆ ಅವರು ಸಿಎಂ ಆಗಬೇಕು ಅಂತ ಶಾಸಕರು ಹೇಳಿದ್ರು. ಬಾಂಗ್ಲಾದೇಶದ ಪ್ರವಾಸದಲ್ಲಿದ್ದ ಇಂದಿರಾ ಗಾಂಧಿ ಅವರು ದೇವರಾಜ ಅರಸು ಅವರನ್ನೇ ಸಿಎಂ ಮಾಡಿ ಅಂದ್ರು. ಆ ನಂತರ ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಆಗುವಾಗ ಶಾಸಕರ ಬೆಂಬಲ ಎಸ್.ಎಂ. ಕೃಷ್ಣ ಅವರ ಪರವಾಗಿತ್ತು. ಶಾಸಕರ ಬೆಂಬಲವನ್ನು ಕಡೆಗಣಿಸಿ ಹೈಕಮಾಂಡ್ ವೀರಪ್ಪ ಮೊಯ್ಲಿ ಅವರನ್ನು ಮುಖ್ಯಮಂತ್ರಿ ಮಾಡ್ತು. ವೀರಪ್ಪ ಮೊಯ್ಲಿ ಅವರಿಗೆ ಒಂದೇ ಒಂದು ಶಾಸಕಾಂಗ ಪಕ್ಷದ ಸಭೆ ಮಾಡೋದಕ್ಕಾಗಲಿಲ್ಲ ಅಂತ. ಇದರಲ್ಲಿ ಸಂದೇಶಗಳಿದ್ದಾವೆ ಡಿ.ಕೆ. ಶಿವಕುಮಾರ್ ಅವರಿಗೆ ಮತ್ತು ಹೈಕಮಾಂಡ್ಗೆ. ಸುಶೀಲ್ ಕುಮಾರ್ ಶಿಂದೆ ನಮ್ಮ ಇವರು ಅವರೇ ತಾನೇ ಬಂದಿದ್ದರು ಅಬ್ಸರ್ವರ್ ಆಗಿ. ಅವರು ಇನ್ನೊಂದಿಬ್ಬರು ಡೆಲ್ಲಿಯವರೆಲ್ಲ ಬಂದ್ರಪ್ಪ. ಬಂದವರೇನೋ ಹೈಕಮಾಂಡ್ ಹೇಳಿ ಕಳಿಸೋರೆ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಮಾಡಿ ಅಂತ ಹೇಳಲಿಲ್ಲ. ಎಲ್ಲ ಶಾಸಕರ ತವರನ್ನು ಬರ್ಸ್ಕೊಂಡವ್ರೆ ಚೀಟಿಲಿ ಯಾರ್ಯಾರಿಗೆ ಅಂತ. ಆ ಚೀಟಿಲಿ ಯಾರಿಗೆ ಜಾಸ್ತಿ ಬಂದಿದೆಯೋ ಅವರಿಗೆ ಅವರು ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಅವ್ರ ನಾಯಕ ಅಂತ ಮಾಡಿದ್ದಾರೆ ಹೊರತು ಬಂದು AICCನವ್ರಿಗೆ ಬಂದಿದ್ದೇನೆ ನಾನು ಇಂಥವ್ ನಾಯಕ, ಸಿದ್ದರಾಮಯ್ಯ ನಾಯಕ, ಇವ್ರ ನಾಯಕ ಅಂತ ಹೇಳಿಲ್ಲ. ಅವರೆಲ್ಲ ಮಾಡಿದ್ದು ಪ್ರೋಸೆಸ್ ಏನು, ಯಾರು ಶಾಸಕರ ಅಭಿಪ್ರಾಯ ತೆಗೆದು ಅದು ಅಭಿಪ್ರಾಯದಂತೆ ಆ ಅಭಿಪ್ರಾಯವನ್ನು ಕೇಂದ್ರದಲ್ಲಿರ್ತಕ್ಕಂಥ ಮುಖಂಡರ ಗಮನಕ್ಕೆ ತಂದು ಅವರೆಲ್ಲರ ಒಪ್ಪಿಗೆ ಮೇಲೆ ಅವರು ಚುನಾಯಿತ ನಾಯಕ, ಗೊತ್ತಾಯ್ತಾ, ನಾಮಿನೇಟೆಡ್ ಅಲ್ಲ ಅವರು. ಅದರಿಂದ ಮುಂದೆನೂ ಕೂಡ ಏನೇ ಪ್ರಕ್ರಿಯೆ ನಡೀಬೇಕಾದ್ರೂ ಚುನಾವಣೆ ಮೂಲಕನೇ ನಡೀಬೇಕು. ಡಿ.ಕೆ. ಶಿವಕುಮಾರ್ ನಮ್ಮದೇ ಇಂಟರ್ವ್ಯೂಲ್ ಹೇಳ್ತಾ ಇದ್ರು, ಹೈಕಮಾಂಡ್ ಅಭಿಪ್ರಾಯ ಮುಖ್ಯ, ಶಾಸಕರ ಅಭಿಪ್ರಾಯ ನಮಗೇನು ಮುಖ್ಯ ಆಗಲ್ಲ ಅನ್ನೋ ಥರದಲ್ಲಿ ಮಾತಾಡಿದ್ರು. ಹಾಗಂತ ಹೇಳಿದ್ರೆ ಅದು ಅವ್ರ ಅಭಿಪ್ರಾಯ ಅಷ್ಟೇ. 72ರಲ್ಲಿ ದೇವರಾಜ ಅರಸು ಮೆಂಬ್ರೇ ಅಲ್ಲ, ಅಸೆಂಬ್ಲಿ ಮೆಂಬ್ರೇ ಅಲ್ಲ. ಅವಾಗ ಉಮಾಶಂಕರ್ ದೀಕ್ಷಿತ್ ಅಂತ ಅಬ್ಸರ್ವರ್ ಆಗಿ ಬಂದಿದ್ದರು. ಆಗ ಅವರು MLAಗಳನ್ನ ಕೇಳಿದ್ರು. MLAಗಳು ಎಲ್ಲರೂ ದೇವರಾಜ ಅರಸು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ರು. ಆಗ ಇಂದಿರಾ ಗಾಂಧಿ ಬಾಂಗ್ಲಾದೇಶದಲ್ಲಿದ್ದರು ಆ ಪರ್ಟಿಕ್ಯುಲರ್ ಡೇ. ಇವರು ಇಂದಿರಾ ಗಾಂಧಿಗೆ ಸಂಪರ್ಕ ಮಾಡಿ ಈ ಥರ MLAಗಳು ಹಿಂಗೆ ಹೇಳ್ತಾ ಇದ್ದಾರೆ ಅಂದಮೇಲೆ ಆಯಿತು ಅವ್ರನ್ನ ಮಾಡಿ ಅಂತೇಳಿ ದೇವರಾಜ ಅರಸು ಮಾಡಿದ್ರು. ಸದಸ್ಯರುಗಳು ಅವರೆಲ್ಲ. ಇವ್ರು ಸದಸ್ಯರೇ ಇರಲಿಲ್ಲ, ಇವ್ರು ಆಗಲಿಲ್ವಾ ಅಂದರೆ ಆಗಿದ್ದು ಹೆಂಗಾದ್ರು ಅವರು MLAಗಳು ಹೇಳಿದ್ರಿಂದ ಆದರು. ಆಯಿತಾ. ಇನ್ನೊಂದು ನಿಮ್ಗೆ ಉದಾಹರಣೆ ಹೇಳ್ತೀನಿ. ಈ ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಆದ್ರಲ್ಲ, ಅವತ್ತು ಕೂಡ ಶಾಸಕರುಗಳು ಅಭಿಪ್ರಾಯ ತಗೊಂಡ್ರು. ಆಗ ತಗೊಂಡಾಗ S.M. ಕೃಷ್ಣ ಅವ್ರಿಗಿತ್ತು ಮೆಜಾರಿಟಿ. ಆದರೂ ಕೂಡ ಈ ಕರುಣಾಕರನ್ನು ವೀರಪ್ಪ ಮೊಯ್ಲಿ ಅವ್ರನ್ನ ಮಾಡಬೇಕು ಅಂತೇಳಿ ಹೈಕಮಾಂಡ್ ಪ್ರಭಾವ ಬೀರಿ ಲಕೋಟೆನೆಲ್ಲ ಅವ್ರ ಹೆಸರು ಕಳಿಸಿದ್ರು. ಲೀಡ್ರ್ ಆದರೂ ಚೀಫ್ ಮಿನಿಸ್ಟರ್ ಒಂದು CLP ಮಾಡೋಕ್ಕಾಗಲಿಲ್ಲ ಅವರು. ನಾನು ಹೇಳೋದು MLAಗಳು ಸಪೋರ್ಟ್ ಇದ್ದರೆ ಹೆಂಗೆ, ಇಲ್ಲದೇ ಇದ್ರೆ ಹೆಂಗೆ ಅಂತಕ್ಕಂಥದ್ದಕ್ಕೆ ವ್ಯತ್ಯಾಸ ನಮ್ಮ ಕಣ್ಮುಂದೆ ಇರೋ ಇತಿಹಾಸ ಹೇಳಿದೆ ಅಷ್ಟೇ, ಹೊಸದೇನಲ್ಲ ಅದು. ನಮ್ಮ ಕಾಂಗ್ರೆಸ್ ಬೀಟ್ ರಿಪೋರ್ಟರ್ ಮಾರುತೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ರಾಜಕಾರಣ ಆಗಲಿ ಯಾವುದೋ ಆಟ ಆಗಲಿ ಎಲ್ಲ ಟೀಮ್ಗಳು ತಮ್ಮ ತಮ್ಮ ಸ್ಟ್ರೆಂಗ್ತ್ ಮೇಲೆ ಮತ್ತು ವಿರೋಧಿ ತಂಡದ ವೀಕ್ನೆಸ್ ಮೇಲೆ ಆಟ ಆಡ್ತವೆ. ಇದು ಕೂಡ ನಿರೀಕ್ಷಿತವೇ. ಸಿದ್ದರಾಮಯ್ಯನವರ ಸ್ಟ್ರೆಂಗ್ತು ಶಾಸಕರು ಜಾಸ್ತಿ ಜನ ಅವರ ಪರವಾಗಿ ಕೈ ಎತ್ತುತ್ತಾರೆ ಅನ್ನೋದು. ಡಿ.ಕೆ. ಶಿವಕುಮಾರ್ ಸ್ಟ್ರೆಂಗ್ತು ಹೈಕಮಾಂಡ್ ಅವರ ಪರವಾಗಿದೆ ಅನ್ನೋದು. ಇದನ್ನು ಹೆಂಗೆ ಮುಂದೆ ತಗೊಂಡು ಹೋಗ್ತಾರೆ? ಕೆಎನ್ ರಾಜಣ್ಣ ಅವರು ಒಬ್ಬರೊಂದು ಹೇಳಿಕೆ ಕೊಟ್ರಪ್ಪ. ಅದು ಸುಮ್ಮನೆ ನೀವೇನೋ ಪ್ರಶ್ನೆ ಕೇಳಿದ್ರೆ ಅವರೇನೋ ಹೇಳ್ಬಿಟ್ರು ಅನ್ನೋ ಥರದ್ದಲ್ಲ. ಇಟ್ಸ್ ಅ ಸ್ಟ್ರಾಟಜಿ. ಮತ್ತು ಸಿದ್ದರಾಮಯ್ಯನವರ ಅಂತಿಮ ಸ್ಟ್ರಾಟಜಿ ಏನು ಅನ್ನುವುದು
ಇದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ರಾಜಣ್ಣ ಅವರ ಮಾತು, ಸಿದ್ದರಾಮಯ್ಯನವರ ಮಾತು ಎರಡು ವ್ಯತ್ಯಾಸ ಏನು ಇಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸಿದ್ದರಾಮಯ್ಯನವರಿಗೆ ಗೊತ್ತು, ಅಂತಿಮವಾಗಿ ಹೈಕಮಾಂಡ್ ನನ್ನ ಬದಲಾವಣೆ ಮಾಡೋದಿಲ್ಲ ಅನ್ನುವಂಥ ಅಭಿಪ್ರಾಯದಲ್ಲಿ ಈಗಲೂ ಮುಖ್ಯಮಂತ್ರಿಗಳಿದ್ದಾರೆ. ಒಂದು ವೇಳೆ ಅಂಥದ್ದ ಪರಿಸ್ಥಿತಿಗೆ ಏನಾದರೂ ಮುಂದಾದರೆ CLP ಸಭೆಯಲ್ಲಿ ನಿರ್ಧಾರ ಆಗಲಿ ಅನ್ನುವಂತಹ ಆಪ್ಷನ್ ಅನ್ನ ಸಿದ್ದರಾಮಯ್ಯನವರು ಇರ್ತಾರೆ. ಆ ಸಿದ್ದರಾಮಯ್ಯನವರು ಕೊಡುವಂತಹ ಆಪ್ಷನ್ ಅನ್ನ ಹೈಕಮಾಂಡ್ ಕೂಡ ಮೀರೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ 2013ರಲ್ಲಿರ್ಬೋದು, 2023ರಲ್ಲಿರ್ಬೋದು, ಮುಖ್ಯಮಂತ್ರಿ ಆಯ್ಕೆ ಅಂತ ಬಂದಾಗ ಅದು ಶಾಸಕರ ಅಭಿಪ್ರಾಯವನ್ನು ಪಡೆದೆ ಯಾರ ಪರವಾಗಿ ಹೆಚ್ಚಿನ ಮೆಜಾರಿಟಿ ಇರುತ್ತೋ ಅವರನ್ನೇ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿರ್ತಕ್ಕಂಥ ಪರಿಪಾಠ ಈಗ ಸಿದ್ದರಾಮಯ್ಯನವರು ಬಂದ ಮೇಲಿಂದಲೂ ಅದನ್ನ ಹೈಕಮಾಂಡ್ ಕೂಡ ಪಾಲಿಸ್ಕೊಂಡು ಬಂದಿದೆ. ಹೀಗಿರುವಂತ ಉದಾಹರಣೆ ಕೊಡೋದಕ್ಕೆ DK ಶಿವಕುಮಾರ್ ಅವರ ಹತ್ರನೂ ಒಂದಷ್ಟು ನಿದರ್ಶನಗಳಿದಾವೆ, ಸಿದ್ದರಾಮಯ್ಯನವರ ಹತ್ರನೂ ಒಂದಷ್ಟು ನಿದರ್ಶನಗಳಿದಾವೆ, ಅವರವರಿಗೆ ಬೇಕಾದಂತಹ ನಿದರ್ಶನಗಳು ಖಂಡಿತ ಇದೆ. ಹಾಗಾಗಿನೇ ಹೌದು, ಸಿದ್ದರಾಮಯ್ಯನವರ ಬಣದಲ್ಲಿ ಇರ್ತಕ್ಕಂಥವ್ರಿಗೆ ಗೊತ್ತು, DK ಶಿವಕುಮಾರ್ ಅವರ ಬಳಿ ಶಾಸಕರ ಸಂಖ್ಯೆ ಇಲ್ಲ, ಶಾಸಕರ ಬಲ ಇಲ್ಲ ಅನ್ನುವಂಥದ್ದು ಗೊತ್ತು. ಆ ವೀಕ್ನೆಸ್ ಅನ್ನ ಹಿಡಿದುಕೊಂಡೇ ಪದೇ ಪದೇ ಶಾಸಕಾಂಗ ಪಕ್ಷದ ಸಭೆಯಲ್ಲೇ ಎಲ್ಲವೂ ನಿರ್ಧಾರ ಆಗಬೇಕು, ಶಾಸಕರ ಅಭಿಪ್ರಾಯದ ಮೇಲೆ ನಿರ್ಧಾರ ಆಗಬೇಕು, ಸುಮ್ಮನೆ ಏಕಾಏಕಿ ಮಾಡಕ್ಕೆ ಬರಲ್ಲ, ಆ ಥರದಕ್ಕೆ ಅವಕಾಶ ಇಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆ ಥರದಕ್ಕೆ ಅವಕಾಶ ನಮ್ಮಲ್ಲಿ ಕಾಂಗ್ರೆಸ್ನಲ್ಲಿ ಇಲ್ಲ ಅನ್ನುವಂಥ ಮಾತನ್ನ ಪದೇ ಪದೇ ಕಾಂಗ್ರೆಸ್ ಬಣದಲ್ಲಿರ್ತಕ್ಕಂಥ ಶಾಸಕರು, ಅದರಲ್ಲೂ ಸಿದ್ದರಾಮಯ್ಯ ಬಣದಲ್ಲಿರ್ತಕ್ಕಂಥ ಶಾಸಕರು ಹೇಳ್ತಾ ಇದ್ದಾರೆ. ಒಂದು ವಾರದ ಹಿಂದಷ್ಟೇ ರಾಜಣ್ಣ ಅವರ ಪುತ್ರ ರಾಜೇಂದ್ರ ಕೂಡ ಈ ಮಾತನ್ನು ಹೇಳಿದರು. ಏನೇ ತೀರ್ಮಾನ ಆಗೋದಿದ್ರು ಶಾಸಕಾಂಗ ಸಭೆ ನಾಯಕ ಆಯ್ಕೆಯನ್ನು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅವ್ರು ತೀರ್ಮಾನ ಮಾಡ್ಕೊಳ್ತಾರೆ ಬಿಡಿ, ಅಲ್ಲಿ ಯಾರು ಪರವಾಗಿ ಹೇಳ್ಕೋತಾರೋ ಅವರು ಮುಖ್ಯಮಂತ್ರಿಗಳಾಗ್ತಾರೆ ಅನ್ನುವಂಥ ಮಾತನ್ನು ಹೇಳಿದರು. ಅಲ್ಲೂ ಭಾಳ ಕ್ಲಿಯರ್ ಕಟ್ ಆಗಿತ್ತು. ಸಿದ್ದರಾಮಯ್ಯನವರ ಬಣದಲ್ಲಿರ್ತಕ್ಕಂಥವರ ಪ್ರಮುಖ ಸ್ಟ್ರಾಟಜಿ ಇರುವಂಥದ್ದು ಶಾಸಕರು ಯಾರ ಪರವಾಗಿ ಕೈ ಎತ್ತುತ್ತಾರೋ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಥವಾ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗಬೇಕು ಅನ್ನುವಂಥ ವಿಚಾರ. ಅದಕ್ಕೆ ಉದಾಹರಣೆಗಳನ್ನು ಕೂಡ ರಾಜಣ್ಣ ಹೇಳಿದರ ಉದ್ದೇಶ ಹೈಕಮಾಂಡ್ಗೂ ಕೂಡ ಒಂದು ಮೆಸೇಜ್ ಸಂದೇಶ ರವಾನೆ ಮಾಡಬೇಕಾಗಿದೆ. ಹೈಕಮಾಂಡ್ನ ಸೂಚನೆ ಅಥವಾ ಲಕೋಟೆ ಮುಖ್ಯಮಂತ್ರಿಯಾಗಿ ಬಂದರೆ ಆಗಬಹುದಾದಂತಹ ಪರಿಸ್ಥಿತಿಗಳೇನು ಅನ್ನೋದನ್ನು ಕೂಡ ಸೂಚ್ಯವಾಗಿ ಹೇಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ದೇವರಾಜ ಅರಸು ಅವರು ಉದಾಹರಣೆ ಕೊಟ್ಟಾಗಲೂ ಕೂಡ ಶಾಸಕರ ಅಭಿಪ್ರಾಯ ಇದ್ದರೆ ಅವ್ರು ಯಾರು MLA ಅಲ್ಲದೆ ಇದ್ರು, MLC ಅಲ್ಲದೆ ಇದ್ರು ಕೂಡ ಅವರು ಮುಖ್ಯಮಂತ್ರಿಯಾಗಿ ಮಾಡಬಹುದಾದಂತಹ ತಾಕತ್ತು ಸಾಮರ್ಥ್ಯ ಶಾಸಕರ ಅಭಿಪ್ರಾಯಕ್ಕೆ ಇದೆ ಅನ್ನುವಂಥದ್ದನ್ನು ಕೂಡ ತಿಳಿಸುವಂಥ ಪ್ರಯತ್ನವನ್ನು ರಾಜಣ್ಣ ಮಾಡ್ತಾ ಇದ್ದಾರೆ. ಇದರಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತು, ಹೈಕಮಾಂಡ್ DK ಶಿವಕುಮಾರ್ ಅವ್ರ ಪರವಾಗಿದೆ ಅನ್ನುವಂಥದ್ದನ್ನು ಅರಿತಿರುವಂಥ CM ಬಣ ಏನೇ ನಿರ್ಧಾರ ಆಗೋದಿದ್ರು ಕೂಡ ಶಾಸಕಾಂಗ ಪಕ್ಷದ ಸಭೆಯಲ್ಲೇ ಆಗಲಿ ಅನ್ನುವಂಥದ್ದನ್ನು ಮಾಡ್ತಾ ಇದೆ. ಆದರೆ DK ಶಿವಕುಮಾರ್ ನಮ್ಮದೇ ಇಂಟರ್ವ್ಯೂನಲ್ಲಿ ಹೇಳಿದ್ರು, ಶಾಸಕರ ಅಭಿಪ್ರಾಯ ಮುಖ್ಯ ಅಲ್ಲ, ಹೈಕಮಾಂಡ್ ಏನ್ ನಿರ್ಣಯವನ್ನ ಮಾಡುತ್ತೋ ಅದೇ ಮುಖ್ಯ ಅಂತ. ಅಂದ್ರೆ DK ಶಿವಕುಮಾರ್ ಅವರ ಶಕ್ತಿ, ಸ್ಟ್ರೆಂತ್ ಎಲ್ಲ ಇರ್ತಕ್ಕಂಥದ್ದು ಕೂಡ ಹೈಕಮಾಂಡ್ ಹಂತದಲ್ಲಿ. ಹೀಗಾಗಿ ಹೈಕಮಾಂಡ್ ನನಗೆ ಕೈ ಬಿಡೋದಿಲ್ಲ, ಹೈಕಮಾಂಡ್ ನಾವು ವಿಶ್ವಾಸ ಇಟ್ಟಿದ್ದೀನಿ, ಹೈಕಮಾಂಡ್ ನನ್ನನ್ನು ಆಯ್ಕೆ ಮಾಡುತ್ತೆ ಅನ್ನುವಂಥ ನಿಟ್ಟಿನಲ್ಲಿ DK ಶಿವಕುಮಾರ್ ಅವರು ಇದ್ದಾರೆ. ಆಮೇಲೆ ಹೈಕಮಾಂಡ್ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡ್ರೂ ಕೂಡ ಶಾಸಕರು ಅದನ್ನ ಮೀರಿ ಹೋಗಲ್ಲ ಅನ್ನುವಂಥ ಕಾನ್ಫಿಡೆನ್ಸ್ನಲ್ಲಿ DK ಶಿವಕುಮಾರ್ ಅವರು ಇದ್ದಾರೆ. ಗೊತ್ತಿಲ್ಲ ಹೈಕಮಾಂಡ್ ನಾಳೆ ಆ ತೀರ್ಮಾನವನ್ನು ತೆಗೆದುಕೊಂಡಾಗ ಶಾಸಕರು ಯಾವ ರೀತಿ ಅದನ್ನು ರಿಯಾಕ್ಟ್ ಮಾಡ್ತಾರೆ, CM ಬಣದಲ್ಲಿರ್ತಕ್ಕಂಥವ್ರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ, ಇದು ಯಾವುದರ ಬಗ್ಗೆಯೂ ಕೂಡ ಅರಿವಿಲ್ಲ. ಆದರೆ ಹೈಕಮಾಂಡ್ ಹೇಳಿದ ಮೇಲೆ ಅದನ್ನ ಯಾರು ಕೂಡ ಮೀರಲ್ಲ ಅನ್ನುವಂಥ ಅಭಿಪ್ರಾಯದಲ್ಲೇ DK ಶಿವಕುಮಾರ್ ಅವರು ಇದ್ದಾರೆ. ಆ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಬಣದವರು ಹೇಳ್ತಾ ಇರೋದು ಶಾಸಕಾಂಗ ಸಭೆಯಲ್ಲಿ ಇತ್ಯರ್ಥ ಆಗಲಿ ಅಂತ, DK ಶಿವಕುಮಾರ್ ಹೇಳ್ತಾ ಇರೋದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ. ಅಜಿತ್, ಸೊ DK ಶಿವಕುಮಾರ್ ಅವರ ವಾದಕ್ಕೆ ಒಂದು ಕೌಂಟರ್ನ ತಂದಿದ್ದಾರೆ. ಹೈಕಮಾಂಡ್ ಇದಕ್ಕೆ ಒಪ್ಪುತ್ತಾ? ಅಲ್ಲ, ಈಗ ಅಲ್ಟಿಮೇಟ್ಲಿ ಹೈಕಮಾಂಡ್ ಶಾಸಕಾಂಗ ಪಕ್ಷದ ಸಭೆ ಕರೆದು ಇದನ್ನ ಇತ್ಯರ್ಥ ಮಾಡಬೇಕು ಅನ್ನೋದಂತೂ ಬಹಳ ಸ್ಪಷ್ಟ. 2023ರಲ್ಲಿ ಶಾಂಗ್ರಿಲಾ ಹೋಟೆಲ್ನಲ್ಲೂ ಕೂಡ ಈ ಬೆಳವಣಿಗೆ ನಡೆದಿತ್ತು. ವೀಕ್ಷಕರು ಬಂದು ಶಾಸಕರ ಅಭಿಪ್ರಾಯವನ್ನು ತೆಗೆದುಕೊಂಡು ಹೋಗಿ ಹೈಕಮಾಂಡ್ಗೆ ಮುಟ್ಟಿಸಿದ್ರು. ಆಗಿನ ವೋಟಿಂಗ್ನ ಲೆಕ್ಕಾಚಾರದ ಪ್ರಕಾರ ಸಿದ್ದರಾಮಯ್ಯನವರ ಪರವಾಗಿ 90ಕ್ಕಿಂತ ಹೆಚ್ಚು ಮತ ಚಲಾವಣೆ ಆಗಿತ್ತು. ಸಿದ್ದರಾಮಯ್ಯನವರ ಪರವಾಗಿ ಅಭಿಪ್ರಾಯವನ್ನ ಶಾಸಕರು ಹೇಳಿದ್ರು ಅನ್ನುವಂಥ ಮಾಹಿತಿಗಳು ಕೂಡ ಇದ್ದಾವೆ. ಈಗಿರುವಂಥ ಸಂದರ್ಭದಲ್ಲಿ ಹೈಕಮಾಂಡ್ ಶಾಸಕರ ಅಭಿಪ್ರಾಯವನ್ನು ಮೀರಿ ಮಾಡೋದೇ ಆದರೆ ಶಾಸಕರಿಗೆ ಭಾಳ ಸೂಚ್ಯವಾಗಿ ಹೇಳಬೇಕಾಗತ್ತೆ ಅಥವಾ ಶಾಸಕರಿಗೆ ಕನ್ವೆ ಮಾಡಬೇಕಾಗತ್ತೆ, ನಾವು ಇಂಥದ್ದೊಂದು ತೀರ್ಮಾನವನ್ನು ತೆಗೆದುಕೊಳ್ತೀವಿ, ನೀವು ಅದಕ್ಕೆ ಸಹಕರಿಸಿ ಅಥವಾ ಅದರ ಸಹಕಾರ ಮಾಡಬೇಕು, ಒಪ್ಕೊಳ್ಬೇಕು ಅನ್ನುವಂಥ ಒಂದು ಮನಸ್ಥಿತಿಯನ್ನು ಬೆಳೆಸ್ಕೊಳ್ಬೇಕು. ಆ ಥರದ ಒಂದು ಪ್ರಕ್ರಿಯೆ ಹೈಕಮಾಂಡ್ ಶುರು ಮಾಡೋದೇ ಆದರೆ ಪ್ರಮುಖ ನಾಯಕರುಗಳನ್ನ ಕರೆದು ಹೈಕಮಾಂಡ್ ಮಾತುಕತೆಯನ್ನ ಮಾಡಬೇಕು ಅಥವಾ ಈ ಥರದ ಒಂದು ಅಭಿಪ್ರಾಯ ಹೈಕಮಾಂಡ್ನಲ್ಲಿ ಇದೆ, ನಾವಿದನ್ನು ಜಾರಿಗೊಳಿಸೋದಕ್ಕೆ ಆದರೆ ಏನಾದರೂ ಸಮಸ್ಯೆಗಳಿದೆ, ಅದು ಇದನ್ನೆಲ್ಲರೂ ಒಪ್ಕೊಳ್ಬೋದಾ, ಇದೆಲ್ಲವನ್ನ ತಿಳಿದುಕೊಂಡೇ ಹೈಕಮಾಂಡ್ ತೀರ್ಮಾನ ಮಾಡೋಕ್ಕಾಗತ್ತೆ. ಏಕಾಏಕಿ ಆ ತೀರ್ಮಾನವನ್ನು ತೆಗೆದುಕೊಂಡ್ರೆ
ಈ ಹಿಂದೆ ಬಿಜೆಪಿಯ ತೀರ್ಮಾನವನ್ನು ತೆಗೆದುಕೊಂಡಾಗ ಯಡಿಯೂರಪ್ಪನವ್ರನ್ನ ಕೆಳಗಿಳಿಸಿದಾಗ ಆಗಿರುವಂತಹ ಪರಿಸ್ಥಿತಿ ಕೂಡ ಕರ್ನಾಟಕದ ಇತಿಹಾಸದಲ್ಲಿ ಕಣ್ಣು ಮುಂದೆ ಇದೆ. ಅಂತ ತಪ್ಪನ್ನ ಕಾಂಗ್ರೆಸ್ ಮಾಡುತ್ತಾ ಅನ್ನೋದು ಪ್ರಶ್ನೆ ಇದೆ. ಜೊತೆಗೆ ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯ ಕಾಂಗ್ರೆಸ್ನ ಪಾಲಿಗೆ ಒಂದು ದೊಡ್ಡ ಅಸೆಟ್ ಆಗಿದೆ ಮತ್ತು ಒಂದು ದೊಡ್ಡ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇದೀವಿ ಅಂತ ಹೇಳ್ಕೊಳ್ಳೋದಕ್ಕೆ ಕರ್ನಾಟಕ ರಾಜ್ಯ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ಏಕಾಏಕಿ ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾ ಅನ್ನೋದಕ್ಕೆ ಇಲ್ಲ ಅಂತಾನೆ ಸ್ಪಷ್ಟವಾಗಿ ಹೇಳ್ಬೋದು. ಹಾಗಾಗಿನೇ ಶಾಸಕರ ಅಭಿಪ್ರಾಯವನ್ನು ತೆಗೆದುಕೊಂಡೇ ಹೈಕಮಾಂಡ್ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಒಂದು ರೀತಿ ಒಪ್ಕೊಳ್ಬಹುದಾದಂತಹ ವಾದ ಅಂತ ಕಾಣಿಸುತ್ತೆ. ಅಜಿತ್, ಎಸ್, ಥ್ಯಾಂಕ್ ಯು ಸೋ ಮಚ್ ಮಾರುತೇಶ್, ನಿಮ್ಮ ಎಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.